ಪ್ರಪಂಚದ ಯಾವುದೋ ಮೂಲೆಯಲ್ಲಿ ನಡೆದ ಆಶ್ಚರ್ಯಕರ ಘಟನೆಗಳು, ಕಣ್ಣಾರೆ ನೋಡಿದ್ರೂ ನಂಬಲಾಗದ ದೃಶ್ಯಗಳು ಕೆಲವು ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಅಂತವುಗಳನ್ನೆಲ್ಲ ಒಂದೇ ವಿಡಿಯೋದಲ್ಲಿ ನೋಡ್ಬೇಕೆಂದು ಬಯಸ್ತೀರಾ? ಹಾಗಾದ್ರೆ ತಡ ಮಾಡದೆ ವಿಡಿಯೋ ಒಳಗೆ ಹೋಗೋಣ ಬನ್ನಿ. ಮುಂಬೈನ ಒಂದು ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ನಡೆದುಕೊಂಡು ಬರ್ತಿರುವಾಗ ಅಲ್ಲಿದ್ದ ನಾಯಿಗಳು ಅವನ ಮೇಲೆ ದಾಳಿ ಮಾಡಲು ವೇಗವಾಗಿ ಬಂದವು. ಅದನ್ನ ನೋಡಿ ಹೆದರಿ ಹೋದ ಆ ಸೆಕ್ಯೂರಿಟಿ ಗಾರ್ಡ್ ತನ್ನ ಕೈಯಲ್ಲಿದ್ದ ಕೋಲನ್ನ ಎಸೆದು ಆ ನಾಯಿಗಳನ್ನ ಓಡಿಸಲು ಪ್ರಯತ್ನಿಸಿದನು. ಇದನ್ನ ನೋಡ್ತಿದ್ದ ಒಬ್ಬ ಕೆಲಸಕ್ಕೆ ಬಾರದ ಡಾಗ್ ಲವರ್ ಓಡಿ ಬಂದು ಅವನನ್ನ ಕಾಪಾಡ್ತಾನೆ ಅಂದುಕೊಂಡ್ರೆ ಅವನು ಉಲ್ಟಾ ಆ ಸೆಕ್ಯೂರಿಟಿ ಗಾರ್ಡ್ ಅನ್ನೇ ಹೊಡೆಯುತ್ತಿದ್ದಾನೆ. ಆತ ನಾಯಿಗಳನ್ನ ಮ್ಯಾನೇಜ್ ಮಾಡ್ಬೇಕು ಅಥವಾ ಈತ ಹೊಡೆಯುತ್ತಿರುವ ಅವನನ್ನ ಮ್ಯಾನೇಜ್ ಮಾಡ್ಬೇಕು ಎಂಬ ಗೊಂದಲದಲ್ಲಿದ್ದ ಆ ಸೆಕ್ಯೂರಿಟಿಯನ್ನ ಕೆಲವು ನಾಯಿಗಳು ಕಚ್ಚಿಯೇ ಬಿಟ್ಟವು. ಆನಂತರ ಪಕ್ಕದಲ್ಲಿದ್ದ ಜನರು ಅಲ್ಲಿಗೆ ಬಂದಿದ್ದರಿಂದ ಆ ನಾಯಿಗಳು ಅವನನ್ನ ಬಿಟ್ಟು ಹೊಡಿದವು. ಇಂತಹ ಡಾಗ್ ಲವರ್ಸ್ ಬಗ್ಗೆ ನೀವೇನಂತೀರೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲಿ ಕೆಲವರು ಕೆರೆಯಿಂದ ಹಿಡಿದ ಎಲೆಕ್ಟ್ರಿಕ್ ಈಲ್ ಮೀನನ್ನ ದಡದ ಮೇಲೆ ಹಾಕಿದ್ದಾರೆ. ಅದನ್ನ ನೋಡಿ ಬೊಗಳುತ್ತಿರುವ ಈ ನಾಯಿ ಒಂದು ಹಂತದಲ್ಲಿ ಅದನ್ನ ಕಚ್ಚಿತ್ತು. ತಕ್ಷಣ ಆ ಮೀನಿನಿಂದ ಬಂದ ಕರೆಂಟ್ ನಾಯಿಗೆ ಶಾಕ್ ಹೊಡೆಯಿತು. ಆ ನೋವು ತಡೆದುಕೊಳ್ಳಲಾರದೆ ಆ ನಾಯಿ ಅದನ್ನ ಅಲ್ಲೇ ಬಿಟ್ಟು ಓಡಿ ಹೋಯಿತು. ಎಲೆಕ್ಟ್ರಿಕ್ ಈಲ್ ಮೀನುಗಳು 600 ವೋಲ್ಟ್ಗಿಂತಲೂ ಹೆಚ್ಚು ಕರೆಂಟ್ ಉತ್ಪಾದಿಸಬಲ್ಲವು. ಇವು ಮೊಸಳೆಗಳನ್ನ ಕೂಡ ಕೊಲ್ಲಬಲ್ಲವು. ಇಲ್ಲಿ ಒಂದು ಕೋಪದಲ್ಲಿರುವ ಕಾಡಾನೆ ಕೆಲವರನ್ನ ಆಕ್ರೋಶದಿಂದ ಬೆನ್ನಟ್ಟಿಕೊಂಡು ಬರುತ್ತಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಆನೆಗೆ ತುಂಬಾ ಹತ್ತಿರವಾಗಿ ಓಡ್ತಾ ಬಂದನು. ಅದಾಗೂ ಕೆಳಗೆ ಬೀಳದೆ ತುಂಬಾ ವೇಗವಾಗಿ ಓಡಿದ್ರಿಂದ ಅಂದು ಅವನು ಪ್ರಾಣಾಪಾಯದಿಂದ ಪಾರಾದನು. ಈ ವ್ಯಕ್ತಿ ಒಂದು ಕೈಯಲ್ಲಿ ಇಲಿಯನ್ನ ಇನ್ನೊಂದು ಕೈಯಲ್ಲಿ ಬೀರ್ ಬಾಟಲಿಯನ್ನ ಹಿಡಿದಿದ್ದಾನೆ. ಆನಂತರ ಅವನು ಆ ಇಲಿಯನ್ನ ಬಾಟಲಿಯ ಮೇಲೆ ಇಡ್ತಾನೆ. ಸೀನ್ ಕಟ್ ಮಾಡಿದ್ರೆ ಎಲ್ಲಿಂದಲೋ ಒಂದು ಹದ್ದು ಬಂದು ಆ ಇಲಿಯನ್ನ ಎತ್ತಿಕೊಳ್ಳಲು ಪ್ರಯತ್ನಿಸ್ತದೆ. ಆ ಹದ್ದು ತನ್ನ ಕಾಲುಗಳಿಂದ ಇಲಿಯನ್ನ ಗಟ್ಟಿಯಾಗಿ ಹಿಡಿದು ಮೇಲೆ ಎಳೆಯೋ ಕ್ರಮದಲ್ಲಿ ಇಲಿ ಬಾಟಲಿಯ ಕ್ಯಾಪ್ ಅನ್ನ ಗಟ್ಟಿಯಾಗಿ ಹಿಡಿದಿದ್ದರಿಂದ ಆ ಫೋರ್ಸ್ಗೆ ಬಾಟಲಿಯ ಕ್ಯಾಪ್ ಒಮ್ಮೆಲೆ ಓಪನ್ ಆಗ್ತದೆ. ಥೈಲ್ಯಾಂಡ್ ಅಲ್ಲಿ ಮನೆಗಳ ಒಳಗೆ ಹಾವುಗಳು ಬರುವುದು ತುಂಬಾ ಸಾಮಾನ್ಯ ವಿಷಯ. ಅದೇ ರೀತಿ ಈ ಮನೆಯೊಳಗೆ ಬಂದ ಈ ದೊಡ್ಡ ಹಾವನ್ನ ಹೊರಗೆ ಕಳಿಸಲು ಈ ಮೂವರು ಪ್ರಯತ್ನಿಸುತ್ತಿದ್ದಾರೆ. ಇದರಲ್ಲಿ ಒಬ್ಬರು ಕೈಯಲ್ಲಿ ಕೋಲು ಹಿಡಿದುಕೊಂಡು ಗಂಟಲು ಹರಿದುಕೊಳ್ಳುವಂತೆ ಕಿರುಚಾಡುತ್ತಿದ್ದಾರೆಯೋ ಹೊರತು ಆ ಹಾವನ್ನ ಮುಟ್ಟಲು ಕೂಡ ಧೈರ್ಯ ಮಾಡ್ತಿಲ್ಲ. ಆದ್ರೆ ಇನ್ನೊಬ್ಬ ಮಹಿಳೆ ತುಂಬಾ ಧೈರ್ಯವಾಗಿ ಆ ಹಾವನ್ನ ಹೊರಗೆ ತಳ್ಳುತ್ತಿದ್ದಾಳೆ. ಅಪಾಯದ ಸಮಯದಲ್ಲಿ ಕಿರುಚುವುದಕ್ಕಿಂತ ಹೀಗೆ ರಂಗಕ್ಕಿಳಿದು ಕೆಲಸ ಮಾಡುವುದರಿಂದ ಪ್ರಯೋಜನವಿರುತ್ತದೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗ್ತಿದೆ. ಚಲಿಸ್ತಾ ಇರೋ ಬಸ್ ಅಥವಾ ಟ್ರೈನ್ ಇಂದ ಇಳಿಯಲು ಪ್ರಯತ್ನಿಸುವುದು ತುಂಬಾ ಡೇಂಜರ್. ಒಂದ್ ವೇಳೆ ಹಾಗೆ ಇಳಿಯಬೇಕಾಗಿ ಬಂದ್ರೂ ಅದು ಹೋಗುವ ದಿಕ್ಕಲ್ಲಿ ಅದರ ವೇಗಕ್ಕೆ ತಕ್ಕಂತೆ ಓಡುತ್ತಾ ಅಥವಾ ನಡೆಯುತ್ತಾ ಇಳಿಯಬೇಕು. ಆದ್ರೆ ಯಾವುದೇ ಜ್ಞಾನವಿಲ್ಲದ ಒಬ್ಬ ಮಹಿಳೆ ಚಲಿಸುತ್ತಿರುವ ಟ್ರೈನ್ ನಿಂದ ಯಾವುದೋ ಲಿಫ್ಟ್ ಒಳಗಿಂದ ಹೊರಗಡೆ ಬಂದಂತೆ ತುಂಬಾ ನಾರ್ಮಲ್ ಆಗಿ ನಡೆಯುತ್ತಾ ಬಂದರು. ಒಂದು ಕೈ ಇನ್ನೂ ಟ್ರೈನ್ ಒಳಗೆ ಇದ್ದುದರಿಂದ ಟ್ರೈನ್ ಅವಳನ್ನ ಆ ಕಡೆಗೆ ಎಳೆದಿದ್ದರಿಂದ ಅವರು ಕೆಳಗೆ ಬೀಳುವಂತಾದ್ರು. ಅಲ್ಲಿಯೇ ಇದ್ದ ಒಬ್ಬ ವ್ಯಕ್ತಿ ತಕ್ಷಣ ಅವರನ್ನ ಎಳೆದು ಟ್ರೈನ್ ಕೆಳಗೆ ಬೀಳದಂತೆ ಕಾಪಾಡಿದ್ರು. ರಾತ್ರಿ ಸಮಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜಾನುವಾರುಗಳ ರಕ್ಷಣೆಗಾಗಿ ಹೊರಗೆ ಮಲಗಿ ನಿದ್ದೆ ಮಾಡುತ್ತಿದ್ದಾರೆ. ಆಗ ಒಂದು ಚಿರತೆ ತುಂಬಾ ಸೈಲೆಂಟ್ ಆಗಿ ಬಂದು ಅಲ್ಲಿ ಮಲಗಿದ್ದ ಕರುವನ್ನ ಹಿಡಿದುಕೊಂಡು ಹೋಗಲು ಪ್ರಯತ್ನಿಸುತ್ತದೆ. ಆದ್ರೆ ಅದಕ್ಕೆ ಆ ಕರುವನ್ನ ಅಷ್ಟು ಸುಲಭವಾಗಿ ಹಿಡಿಯಲು ಸಾಧ್ಯವಾಗಲಿಲ್ಲ. ಅದೇ ಸಮಯದಲ್ಲಿ ಕರುವಿನ ಶಬ್ದ ಕೇಳಿದ ಆ ವ್ಯಕ್ತಿ ನಿದ್ದೆಯಿಂದ ಎದ್ದು ಆ ಚಿರತೆಯನ್ನ ಅಲ್ಲಿಂದ ಓಡಿಸಿದನು. ಅಮೆರಿಕದ ಒಂದು ಮನೆಯಲ್ಲಿ ಮಾಲೀಕರಿರುವಾಗಲೇ ಒಂದು ಕರಡಿ ಅವರ ನಾಯಿಯನ್ನ ಹಿಡಿಯಲು ಮನೆಗೆ ಒಳಗಿನವರೆಗೂ ಬಂದಿತ್ತು. ನೇರವಾಗಿ ಒಳಗೆ ಬಂದು ನಾಯಿಯನ್ನ ಕಚ್ಚಲು ಪ್ರಯತ್ನಿಸಿದಾಗ ಆ ನಾಯಿಯ ಮಾಲೀಕ ಕಿಂಚಿತ್ತು ಯೋಚಿಸದೆ ಮಧ್ಯ ನುಗ್ಗಿ ಆ ಕರಡಿಯನ್ನ ಹಾಗೆಯೇ ಹೊರಗಡೆ ತಳ್ಳಿ ಅದು ಮತ್ತೆ ಒಳಗೆ ಬಾರದಂತೆ ಅಲ್ಲಿದ್ದ ಬೆಂಚನ್ನ ಡೋರ್ಗೆ ಅಡ್ಡಲಾಗಿ ಹಾಕಿದನು. ಅವನು ತೆಗೆದುಕೊಂಡ ಆ ಧೈರ್ಯದ ನಿರ್ಧಾರವೇ ಅಂದು ತನ್ನ ನಾಯಿಯ ಪ್ರಾಣ ಕಾಪಾಡಿತು. ಅಯ್ಯೋ ದೇವ್ರೆ, ಆ ಸಿಂಹ ನೋಡಿ ಕಾರಿನ ಡೋರನ್ನ ಹೇಗೆ ಓಪನ್ ಮಾಡಿತು. ಕಾರಲ್ಲಿದ್ದವರು ಅಲರ್ಟ್ ಆಗಿ ತಕ್ಷಣ ಡೋರ್ ಮುಚ್ಚಿದ್ದರಿಂದ ಒಳ್ಳೆಯದಾಯಿತು. ಇಲ್ಲದಿದ್ರೆ ಏನು ಸಂಭವಿಸುತ್ತಿತ್ತು ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ಈ ಹಾವು ಪವರ್ ಲೈನ್ ಮೇಲೆ ಏಕೆ ಹೋಗುತ್ತಿದೆ ಎಂದು ನೀವು ಆಶ್ಚರ್ಯ ಪಡಬಹುದು. ಈ ಹಾವು ಆ ಪವರ್ ಲೈನ್ ಮೇಲೆ ಕೆಲವು ಹಕ್ಕಿಗಳನ್ನ ನೋಡಿದಂತಿದೆ. ಆದ್ದರಿಂದ ಅದು ಹೇಗೋ ಮೇಲೆ ಹತ್ತಿ ಈಗ ಆ ಆಹಾರಕ್ಕಾಗಿ ತನ್ನ ಪ್ರಾಣವನ್ನ ರಿಸ್ಕ್ ಅಲ್ಲಿ ಇಡುತ್ತಿದೆ. ಅಂದರೆ ಕೆಲವು ಹಾವುಗಳು ಚೆನ್ನಾಗಿ ಮರ ಹತ್ತುತ್ತವೆ ಎಂದು ಗೊತ್ತು. ಆದ್ರೆ ಇದು ಎಕ್ಸ್ಟ್ರಾ ರಿಸ್ಕಿ. ಯಾಕಂದ್ರೆ ಒಂದು ವೇಳೆ ಅದು ಬಿದ್ದರೆ ಹಿಡಿದುಕೊಳ್ಳಲು ಬೇರೆ ಗಿಡದ ಕೊಂಬೆಗಳು ಸಹ ಅಲ್ಲಿಲ್ಲ. ಹಕ್ಕಿಗಳಿಗೆ ರೆಕ್ಕೆಗಳು ಇರುತ್ತವಲ್ವಾ, ಹಾವು ಹತ್ರ ಬಂದ ಪ್ರತಿ ಬಾರಿಯೂ ಆ ಹಕ್ಕಿ ಸಿಂಪಲ್ ಆಗಿ ಹಾರಿ ಹೋಯಿತು. ಸರಿ, ಈಗ ಕೆಳಗಡೆ ಇಳಿಯಲು ಆ ಹಾವಿಗೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ. ಅಸಲಿಗೆ ಅದು ಇನ್ನು ಹೇಗೆ ಇಳಿಯುತ್ತದೆಯೋ ಏನೋ. ಸ್ಪಷ್ಟವಾಗಿ ನೋಡಿದ್ರೆ ಐಪ್ಯಾಡ್ ಮುಂದೆ ಒಂದು ಹಕ್ಕಿ ಇದೆ. ಆದ್ರೆ ಆಗ ಆ ಹಕ್ಕಿ ಐಪ್ಯಾಡ್ ಅನ್ನ ಒಬ್ಬ ಮನುಷ್ಯನಂತೆ ಬಳಸಲು ಶುರು ಮಾಡ್ತದೆ. ಅದು ಫೋಟೋಗಳನ್ನ ಸ್ವೈಪ್ ಮಾಡ್ತದೆ. ಯಾವುದೋ ರ್ಯಾಂಡಮ್ ಆಗಿ ಅಲ್ಲ, ನಿಜವಾಗಿಯೂ ಆ ಹಕ್ಕಿಗೆ ಐಪ್ಯಾಡ್ ನಲ್ಲಿ ಏನ್ ಮಾಡ್ತಿದ್ದೇನೆ ಎಂಬುದು ತಿಳಿದಿದೆ.
ಕೊನೆಗೆ ಒಂದು ಸ್ಯಾಂಡ್ವಿಚ್ ಪಿಕ್ಚರ್ ಹತ್ರ ಬಂದು ಅಕ್ಷರಶಃ ಅದನ್ನ ಝೂಮ್ ಕೂಡ ಮಾಡಿತ್ತು. ಆ ನಂತರ ಖುಷಿಯಾಗಿ ಡ್ಯಾನ್ಸ್ ಮಾಡಲು ಶುರು ಮಾಡಿತ್ತು. ಯಾಕಂದ್ರೆ ಅದಕ್ಕೆ ಸ್ಯಾಂಡ್ವಿಚ್ ಗಳಂದ್ರೆ ತುಂಬಾ ಇಷ್ಟವಂತೆ. ಅಂದ ಹಾಗೆ ಈ ಹಕ್ಕಿ ಇದೆಲ್ಲವನ್ನ ಹೇಗೆ ಕಲಿತಿರಬಹುದು? ಇಲ್ಲೊಬ್ಬ ವ್ಯಕ್ತಿ ತನ್ನ ಮನೆಯ ಒಳಗಡೆ ಹೋಗಲು ಡೋರ್ ತೆಗೆದಾಗ ಆ ಬಾಗಿಲಿನ ಮೇಲಿದ್ದ ಹಾವು ಅವನ ತಲೆಯ ಮೇಲೆ ಕಚ್ಚಿತ್ತು. ಏನಿದು ಎಂದು ಮೇಲೆ ನೋಡಿದ್ರೆ ಅದು ಹಾವು ಎಂದು ಗೊತ್ತಾಗಿ ಶಾಕ್ ಆದ ಅವನು ಹಾವು ಕಚ್ಚಿತೆಂಬ ಭಯದಿಂದ ಅಲ್ಲೇ ಓಡಿ ಹೋಗಿ ಕೆಳಗಡೆ ಬಿದ್ದ. ಈ ವಿಡಿಯೋದಲ್ಲಿ ಝೂ ಅಲ್ಲಿರುವ ಒಂದು ಒರಾಂಗುಟಾನ್ ಒಂದು ನಾಯಿಯೊಂದಿಗೆ ಇಂಟರಾಕ್ಟ್ ಮಾಡುವುದನ್ನ ನೋಡಬಹುದು. ಈ ನಾಯಿ ಆ ಒರಾಂಗುಟಾನ್ ನೋಡಿ ಎಷ್ಟು ಸೀರಿಯಸ್ ಆಯಿತೆಂದ್ರೆ ನೀವು ನಂಬಲಾರಿರಿ. ಏಕೋ ಆ ಒರಾಂಗುಟಾನ್ ಗ್ಲಾಸ್ ಮೇಲೆ ಕುಟ್ಟುತ್ತಾ ಆ ನಾಯಿಯನ್ನ ಇರಿಟೇಟ್ ಮಾಡ್ತಿದೆ. ಆದ್ದರಿಂದ ನಾಯಿಗೆ ತುಂಬಾ ಕೋಪ ಬಂದಿತ್ತು. ಇನ್ನು ಕಾಮಿಡಿ ಏನಂದ್ರೆ ಒರಾಂಗುಟಾನ್ ಒಂದು ಕೋಲನ್ನ ಆ ರಂಧ್ರದ ಮೂಲಕ ಒಳಗಡೆ ಹಾಕಿ ನಾಯಿಯನ್ನ ಚುಡಾಯಿಸ್ತಿದೆ. ಆದ್ರೆ ಆ ನಾಯಿ ಆ ಕೋತಿ ಚೇಷ್ಟೆಗಳಿಗೆ ಅಸಲಿಗೆ ಮಣಿಯುತ್ತಿಲ್ಲ. ಇದು ನೋಡಲು ತುಂಬಾ ಮುದ್ದಾಗಿದೆ. ಇಲ್ಲಿ ಒಂದೇ ಸಮಯದಲ್ಲಿ ಎರಡು ಸಣ್ಣ ಸುಂಟರಗಾಳಿಗಳು ಉಂಟಾಗಿ ಎರಡು ಒಂದಕ್ಕೊಂದು ಸೇರಿ ಒಂದೇ ದೊಡ್ಡ ಸುಂಟರಗಾಳಿಯಂತೆ ಬದಲಾಗುತ್ತಿವೆ. ಹಾಗೆಯೇ ಸ್ವಲ್ಪ ದೊಡ್ಡದಾಗಿ ಬೆಳೆದು ಮೆಲ್ಲಗೆ ಚಲಿಸುತ್ತಾ ಅಲ್ಲಿದ್ದ ವಸ್ತುಗಳ ಮೇಲೆ ಬಿದ್ದು ಶಕ್ತಿಯನ್ನ ಕಳೆದುಕೊಂಡು ಮಾಯವಾಗಿ ಹೋದವು. ಇಲ್ಲೊಬ್ಬ ಮೆಕ್ಯಾನಿಕ್ ಶೆಡ್ ನಲ್ಲಿ ಲಾರಿ ಟೈರ್ಗೆ ಗಾಳಿ ಹಾಕ್ತಿದ್ದಾರೆ. ಸಡನ್ ಆಗಿ ಆ ಟೈರ್ ಭಯಾನಕ ಶಬ್ದದೊಂದಿಗೆ ಸಿಡಿಯಿತು. ಸಿಡಿಯುವುದಕ್ಕೆ ಜಸ್ಟ್ ಒಂದು ಸೆಕೆಂಡ್ ಮೊದಲು ಅದು ಸಿಡಿಯಲಿದೆ ಎಂದು ಗಮನಿಸಿದ ಅವರು ಅಲ್ಲಿಂದ ಓಡಲು ಶುರು ಮಾಡಿದ್ರು. ಇದರಿಂದ ಅವರಿಗೆ ದೊಡ್ಡ ಅಪಾಯ ತಪ್ಪಿತ್ತು. ಒಬ್ಬ ಟೂರಿಸ್ಟ್ ಮೊಬೈಲ್ ಅನ್ನ ಈ ಕೋತಿ ಕಸಿದುಕೊಂಡಿತ್ತು. ಅದನ್ನ ಮರಳಿ ಪಡೆಯಲು ಅವನು ಕೋತಿಯ ಜೊತೆ ಚೌಕಾಸಿ ಮಾಡ್ತಿದ್ದಾನೆ. ಮೊಬೈಲ್ ಬದಲಿಗೆ 2 ಹಣ್ಣುಗಳನ್ನ ಕೊಟ್ಟ ಮೇಲೆಯೇ ಆ ಕೋತಿ ಆ ಮೊಬೈಲ್ ಅನ್ನ ನೀಡಿತು. ಅಲ್ಲಿ ಬಟ್ಟೆ ಒಣಗಿಸುವ ಸ್ಟ್ಯಾಂಡ್ ಗಾಳಿಗೆ ಹಾಗೆಯೇ ಕೊಚ್ಚಿ ಹೋಗ್ತಿದೆ. ಇದನ್ನ ನೋಡ್ತಿದ್ರೆ ಯಾವುದೋ ದೆವ್ವ ಆ ವಸ್ತುವನ್ನ ಎಳೆದುಕೊಂಡು ಹೋಗುತ್ತಿರುವಂತಿದೆ. ಒಂದು ವೇಳೆ ಇದು ರೆಕಾರ್ಡ್ ಆಗದಿದ್ರೆ ಅದು ಅಲ್ಲಿಗೆ ಹೇಗೆ ಹೋಯಿತು ಎಂದು ಆ ಮಾಲೀಕ ತಲೆ ಹಿಡಿದುಕೊಂಡು ಕುಳಿತುಕೊಳ್ತಿದ್ದನು. ಮಳೆ ಬೀಳೋ ಸಮಯದಲ್ಲಿ ಮನೆ ಹೊರಗಡೆ ನಿಂತು ಪಾತ್ರೆ ತೊಳೆಯುತ್ತಿರುವಾಗ ಒಂದು ದೊಡ್ಡ ಹಾವು ಅವರ ಕಡೆಗೆ ಬರ್ತದೆ. ನೇರವಾಗಿ ಹೋಗಿ ಅವರ ಕಾಲನ್ನ ಮುಟ್ಟಿದಾಗ ಅವರು ಹಾವನ್ನ ನೋಡಿ ಶಾಕ್ ಆಗಿ ಮನೆ ಒಳಗಡೆ ಓಡ್ತಾರೆ. ಇನ್ನು ಆ ಹಾವು ಆ ಪಕ್ಕದಿಂದ ಹೊರಟು ಹೋಗ್ತದೆ. ಚೀನಾದಲ್ಲಿ ನಡೆದ ಒಂದು ಲ್ಯಾಂಡ್ ಸ್ಲೈಡ್ಗೆ ಸಂಬಂಧಿಸಿದ ದೃಶ್ಯಗಳು ಇವು. ಜಾರಿ ಬಂದ ಮಣ್ಣು ಒಂದು ಎಕ್ಸ್ಕವೇಟರ್ ಅನ್ನ ಹಾಗೆಯೇ ತಳ್ಳಿಕೊಂಡು ಹೋಗ್ತಿದೆ. ಈ ಪಕ್ಕದಲ್ಲಿ ನಿಂತಿದ್ದವರು ಸರಿಯಾದ ಸಮಯದಲ್ಲಿ ಆ ಸ್ಥಳವನ್ನ ಬಿಟ್ಟು ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡ್ರು. ಇವನು ತನ್ನ ಮನೆಯ ಗಾರ್ಡನ್ ಅಲ್ಲಿ ಗಿಡಗಳನ್ನ ನೋಡ್ತಿರುವ ಸಮಯದಲ್ಲಿ ಒಂದು ಗಿಡದ ಮೇಲಿದ್ದ ಹಾವು ಇವನ ಮೇಲೆ ಜಿಗಿಯಿತು. ಅವನು ಅದನ್ನ ನೋಡಿ ಕೆಳಗೆ ಎಸೆದನು. ಆದ್ರೆ ಅವನ ನಾಯಿಗಳು ಆ ಹಾವನ್ನ ಕೊಂದವು. ನಮ್ಗೆಲ್ರಿಗೂ ಆಮೆ ಮತ್ತೆ ಮೊಲದ ಕತೆ ತಿಳಿದಿದೆಯಲ್ವಾ? ಕೆಲವರು ಇದನ್ನ ರಿಯಲ್ ಲೈಫ್ ಅಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಕೇಳಲು ಹುಚ್ಚುತನ ಎನ್ನಿಸಬಹುದು. ಯಾಕಂದ್ರೆ ಮೊಲ ಗೆಲ್ತದೆ ಎಂದು ನಾವು ಭಾವಿಸ್ತೇವೆ. ಆದ್ರೆ ಕಥೆಯಲ್ಲಿ ಇದ್ದಂತೆಯೇ ಮಧ್ಯದಲ್ಲಿ ಮೊಲ ಭಯದಿಂದ ನಿಂತು ಹೋಯಿತು. ಆದ್ರೆ ಆಮೆ ಮಾತ್ರ ತನ್ನೆಲ್ಲ ಶಕ್ತಿಯನ್ನ ಬಳಸುತ್ತಾ ಹೋಗುತ್ತಲೇ ಇತ್ತು. ಮೊಲವನ್ನ ದಾಟಿ ಫೈನಲ್ ಆಗಿ ಫಿನಿಶಿಂಗ್ ಲೈನ್ ತಲುಪಿ ರೇಸ್ ಗೆದ್ದಿತ್ತು. ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅಲ್ಲಿ ನಿಮ್ಗೆ ಒಂದು ಜೇನುನೊಣ ಮತ್ತೆ ಒಂದು ಮೊಳೆ ಕಾಣ್ತದೆ. ಈ ಜೇನುನೊಣ ಆ ಗೋಡೆಯಿಂದ ಆ ಮೊಳೆಯನ್ನ ಹೊರಗಡೆ ಎಳೆಯುತ್ತಿದೆ. ಒಂದು ಜೇನುನೊಣ ಮೊಳೆಯನ್ನ ಹೊರಗೆ ತೆಗೆಯುವುದು ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಆ ಜೇನುನೊಣ ಸ್ಟ್ರಾಂಗ್ ಆಗಿದೆ ಅಂತೀರೋ ಅಥವಾ ಆ ಮೊಳೆ ವೀಕ್ ಆಗಿದೆ ಅಂತೀರೋ? ನಿಮ್ಮ ಅಭಿಪ್ರಾಯವೇನೆಂದು ಕಾಮೆಂಟ್ ನಲ್ಲಿ ತಿಳಿಸಿ. ಏನೇ ಇರಲಿ ಅದು ಒಳಗಿನ ಹೋಲ್ಗೆ ಹೋಗಲು ಅದನ್ನ ಹೊರಗೆ ತೆಗೆಯುತ್ತಿದೆ. ಕಾರಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಒಂದು ಹಾವು ಡೋರ್ ಮೇಲೆ ಬಂದು ಬಿದ್ದಿತ್ತು. ಅವರು ಹಾವನ್ನ ಕೆಳಗೆ ಬಿಡುವ ಬದಲು ಅದನ್ನ ಹಾಗೆಯೇ ಬಿಟ್ಟು ಕಾರನ್ನ ಚಲಾಯಿಸಿಕೊಂಡು ಹೋಗ್ತಿದ್ದಾರೆ. ರಸ್ತೆ ಮೇಲೆ ಯುದ್ಧ ಮಾಡ್ತಿರುವ ಈ ಎತ್ತುಗಳು ಹಳೆಯ ಸಿನಿಮಾಗಳ ಫೈಟ್ ಸೀನ್ಗಳಂತೆ ಸಂಬಂಧವಿಲ್ಲದೆ ರಸ್ತೆ ಪಕ್ಕದಲ್ಲಿರುವ ಅಂಗಡಿಗಳನ್ನ ಡ್ಯಾಮೇಜ್ ಮಾಡ್ತಿವೆ. ಅದರಲ್ಲಿ ಒಂದು ಎತ್ತು ಕೆಳಗಡೆ ಬಿದ್ದಾಗ ಇನ್ನೊಂದು ಎತ್ತು ಅದನ್ನ ಇರಿಯುತ್ತಿದೆ. ಇದು ಆ ಅಂಗಡಿಯನ್ನ ಇನ್ನೂ ಘೋರವಾಗಿ ಧ್ವಂಸ ಮಾಡಿತ್ತು. ಸುತ್ತಮುತ್ತಲಿದ್ದವರು ನೀರು ಹಾಕಿ ಅವುಗಳನ್ನ ಓಡಿಸಲು ಪ್ರಯತ್ನಿಸಿದರು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.